ನನಗೆ ಫೋನ್ ಮಾಡ್ತಿರೋದೇನಪ್ಪ ಅಂತಂದ್ರೆ ಅಣ್ಣ ನೈಟ್ ಎಲ್ಲ ಇರ್ತವೆ ಕೋಳಿಗಳು, ಬೆಳಗ್ಗೆ ಅಷ್ಟರಲ್ಲಿ 1-2 ಕೋಳಿಗಳು ಸಾಯ್ತೈತೆ. ಮತ್ತೆ ಫಾರಮಲ್ಲಿ ಕೆಟ್ಟ ವಾಸನೆಗಳು, ಬ್ಯಾಕ್ಟೀರಿಯಾಸ್ಗಳು, ಸ್ವಂಕ್ಗಳು, ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಪಾದರಕ್ಷೆಗಳಲ್ಲಿ ಅಂತಂದರೆ ಈಗ ಫಾರಮ್ ಒಳಗಡೆ ಯಾರ್ಯಾರೋ ಬರ್ತಾ ಇರ್ತಾರೆ, ನಿಮಗೆ ಡೌಟ್ ಇರುತ್ತೆ ಇವ್ರು ಬಂದಾದ್ಮೇಲೆ ವೈರಸ್ ಅಟ್ಯಾಕ್ ಆಗಿರುತ್ತೆ, ಬೇರೆ ಫಾರಮ್ ಅವ್ರು ಯಾರೋ ಬಂದ್ಬಿಟ್ಟಿರ್ತಾರೆ, ನಿಮ್ಮ ಮನ್ಸುಗಳು ಅಲ್ಲಿಗೆ ಆವಾಗ ಮನಸ್ಸಲ್ಲಿ ಒಂಥರ ಫೀಲ್ ಬರ್ತಾ ಇರುತ್ತೆ. ಅಂತಂದರೆ ಇವ್ರು ಬಂದ್ಬಿಟ್ರು ಏನೋ ಆಗೋಗುತ್ತೆ, ಇವ್ರು ಬಂದರೆ ಹಿಂಗೆ ಆಗೋಗಿರ್ತದೆ ಅಂತೆಲ್ಲ ಒಂದೊಂಥರ ಫೀಲ್ಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಬ್ಯಾಕ್ಟೀರಿಯಾಸ್ಗಳು ಮತ್ತು ಏನೇನಾರು ಐತೆ ಅನ್ನೋದಿದ್ರೆ ಅಂದರೆ ಕಳ್ಳನ ಮಗನ ಬ್ಯಾಕ್ಟೀರಿಯಾಸ್ಗಳು ಹೇಳೋಕ್ಕಾಗೋದಿಲ್ಲ ಯಾವ ಟೈಮ್ಗೆ ಹಂಗೆ ಬರ್ತವೆ ಅಂತ. ಆ ಬ್ಯಾಕ್ಟೀರಿಯಾಸ್ಗಳು, ವೈರಸ್ಗಳು ಮತ್ತು ಶಿಲೀಂಧ್ರಗಳು ಅದು ಇದು ಅಂತ ಏನಾದರೂ ಕೆಟ್ಟ ವಾಸನೆಗಳು ಏನೇ ಇದ್ರೂ B904 ಅಂತಂದರೆ ಇಲ್ಲಿ ಕಾಣಿಸ್ತೈತೆ ನೋಡಿ ನಿಮಗೆ, ದೊಡ್ಡದು ಡಬ್ಬನೂ ಬರುತ್ತೆ 1 ಲೀಟ್ರದ್ದು. ಇದು 200 ml ಅಂತಂದರೆ ಔಟ್ ಯೂಸ್ ಅಂತಂದ್ರೆ ನಿಮಗೆ ಯೂಸ್ ಮಾಡೋದು ಹೆಂಗೆ ಮತ್ತು ಯೂಸ್ ಮಾಡೋದು ಹೆಂಗೆ ಅಂತ ತಿಳ್ಕೊಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ನೋಡ್ಕೊಳ್ರಿ. ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಔಷಧಿ ಪಂಪು 16 ಲೀಟ್ರ್ ಕ್ಯಾನ್ಗೆ ಇದನ್ನ ಫುಲ್ ಹಾಕೋಬೋದು. ಅಂದರೆ 1 ಲೀಟ್ರ್ ನೀರಿಗೆ 4 ml ಥರ ಹಾಕೋಬೇಕು. ಬಟ್ ನೀವು ಜಾಸ್ತಿ ಹಾಕಿದ್ರೆ ಏನೋ ಪ್ರಾಬ್ಲಮ್ ಆಗೋಲ್ಲ. ಅಂದರೆ ನಿಮ್ಮ ಫಾರಮಲ್ಲಿ ಕೆಟ್ಟ ವಾಸನೆಗಳು, ವೈರಸ್ಗಳು, ಬ್ಯಾಕ್ಟೀರಿಯಾಸ್ಗಳು, ಪಾದರಕ್ಷೆಗಳಲ್ಲಿ ವೈರಸ್ಗಳು ಮತ್ತು ಫಾರಮಲ್ಲಿ ಕೆಟ್ಟ ವಾಸನೆಗಳು ಮತ್ತು ಕೋಳಿಗಳು ಕಾವು ಕೂತೈತೆ ಅಂತಂದರೆ ಕೋಳಿ ಮೇಲೆ ಸ್ಪ್ರೇ ಮಾಡುವಂಥ ಔಷಧಿನೇ B904. ಅಂತಂದರೆ ಈಗ ಕೆಲವ್ರು ಕೇಳ್ತಾ ಇರ್ತಾರೆ, ಅಣ್ಣ ಈಗ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ವಾ, ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ವಾ ಅಂತ. ಈಗ B904ನ ಹೊಡೆಯೋದ್ರಿಂದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಅದಕ್ಕೋಸ್ಕರ ನೀವು B904ನ ಯೂಸ್ ಮಾಡ್ಕೊಳ್ಳಿ. ಮತ್ತು ಮರಿಗಳಿಗೂ ಆಗ್ಬೋದು, ದೊಡ್ಡ ಕೋಳಿಗಳಿಗೂ ಆಗ್ಬೋದು ಯೂಸ್ ಮಾಡ್ಬೋದು ಇದನ್ನ. ಅಂತಂದರೆ ನೀವು ಬರೀ ದೊಡ್ಡ ಕೋಳಿಗಳಿಗೆ ಮತ್ತು ಮರಿಗಳಿಗೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅಂತಂದರೆ ಸ್ಪೆಲ್ಲಿಂಗು ತುಂಬ ಯೂಸ್ಫುಲ್ ಆಗಿದೆ, ಅಂದರೆ ತುಂಬ ಕಡಿಮೆ ಇದು ಬೇಗ ಹೇಳ್ಬಿಡ್ಬೋದು. ಅಂತಂದರೆ ಈಗ ಮೆಡಿಸಿನ್ ಔಷಧಿ ಕೇಳಿದವ್ರಿಗೆ ಈಗ B904 ಅಂತ ಈಸಿಯಾಗಿ ಹೇಳ್ಬಿಡ್ಬೋದು. ಮತ್ತು ನೀವು ವೈರಸ್ಗಳು, ಬ್ಯಾಕ್ಟೀರಿಯಾಸ್ಗಳು ಏನೇ ಇದ್ರೂ ಕ್ಲಿಯರ್ ಮಾಡೋಕ್ಕೆ ಒಂದು ಒಳ್ಳೆ ಔಷಧಿ ಅಂತಂದ್ರೆ ಅದು B904. ನಾನು ಯೂಸ್ ಮಾಡಿದ್ದೀನಿ, ನೀವೇನಾದರೂ ಆದರೆ ಯೂಸ್ ಮಾಡಿ. ಅಂತಂದರೆ ಕೆಲವ್ರು ಅನ್ಕೋತಾ ಇರ್ತೀರ, ಅಣ್ಣ ಒಂದೇ ದಿನ ಯೂಸ್ ಮಾಡಿಬಿಟ್ಟು ಏನೂ ಆಗಿಲ್ಲ ಅಂತಂದರೆ ಇವಾಗ ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಹಾಕೊಳ್ಳೋ ನೀರು ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಇದ್ರ ಮೇಲೆಲ್ಲ ಡಿಪೆಂಡ್ ಆದರೂ ಕೂಡ ಕೆಲವ್ರು ಹೆಂಗೆ ಅಂತಂದರೆ ನೀರನ್ನ ಕಮ್ಮಿ ಹಾಕ್ಬಿಡೋದು, ಔಷಧಿ ಜಾಸ್ತಿ ಹಾಕೋದು, ಇಲ್ಲ ಔಷಧಿ ಜೊತೆಗೆ ಇನ್ನೊಂದು 2-3 ಔಷಧಿ ಹಾಕೊಳ್ಳೋದು, ಈ ಥರದ್ದು ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ಕಂಪ್ಲೀಟಾಗಿ ನಿಮ್ಗೆ ಏನಾದರೂ ಕಡಿಮೆ ಆಗಿಲ್ಲ ಅಂದರೆ 1-2 ದಿನದಿಂದ 3 ದಿನ ಕಂಪ್ಲೀಟಾಗಿ ಯೂಸ್ ಮಾಡಿ, ಅವಾಗ ಸರಿ ಹೋಗುತ್ತೆ. ಅಂತಂದರೆ ನೀವು 1 ಲೀಟ್ರಿಗೆ 4 ml ಥರ ಯೂಸ್ ಮಾಡಬೇಕಿದ್ನ. ನನ್ನ ಮಾವನ ಕೋಳಿಗಳಿಗೆ ನಿಮಗೆ ಉಸಿರಾಟದ ತೊಂದರೆಗಳು ಅಂದರೆ ಉಸಿರಾಟಕ್ಕೆ ತೊಂದರೆಗಳು ಮತ್ತು ಸೌಂಡು ಮತ್ತು ಕೊರ್ಕೊರ ಅನ್ನೋ ಸೌಂಡು ಮತ್ತು ಇನ್ನೊಂದೇನಪ್ಪ ಅಂತಂದರೆ ಮೂಗು ಕಟ್ಕೊಳ್ಳೋದು, ಈ ಥರದ್ದೆಲ್ಲ ಒಂದೊಂದು ಪ್ರಾಬ್ಲಮ್ ಆಗ್ತಾನೆ ಇರ್ತದೆ. ಬಟ್ ಈಗ ಔಷಧಿ ಹೊಡ್ಕೊಂಡ್ರೆ ಸಾಕಾಗಲ್ಲ. ಬಟ್ ಅದನ್ನ ನೀರೊಳಗಡೆ ಏನಾದರೂ ಮೆಡಿಸಿನ್ ಮಿಕ್ಸ್ ಮಾಡಿಕೊಡ್ಬೇಕು ಅಂತಂದಾಗ ಫಸ್ಟು ಒಂದು 7 ಡೇಸ್ ಒಳಗಡೆ ಅಂದರೆ ಫಸ್ಟು ಡೇಯಿಂದ ಒಂದು 2-3 ದಿನ ಏನಾದರೂ ಬಂತು ಅಂತಂದರೆ ಎಂಡ್ರೋಜಿನ್ ಪ್ಲಸ್ನೋ ಇಲ್ಲ ಟೆಟ್ರಾಸೈಕ್ಲಿನ ಹಾಕಿದ್ರೆ ಕ್ಲಿಯರ್ ಆಗುತ್ತೆ. ಅದೇ ಏನಾದರೂ ಫೈನಲ್ ಸ್ಟೇಜು ಅಂತಂದರೆ ಈಗ ತುಂಬ ಸಮಯ ಆಗಿರುತ್ತೆ ಮತ್ತು ತುಂಬ ಲೇಟ್ ಆಗಿರುತ್ತೆ, ಉಸಿರಾಟದ ತೊಂದರೆ ಮತ್ತು ಕೆಮ್ಮು ಈ ಥರದ್ದೆಲ್ಲ ಐತೈತೆ ಅಂದರೆ ಲಿವಿಶೋರ್ ಬೀಮ್ ಅಂತಂದರೆ ಇಲ್ಲಿ ಕಾಣಿಸ್ತೈತೆ ನೋಡಿ, ಲಿವಿಶೋರ್ ಬೀಮ್ ಅಂದ್ಬಿಟ್ಟು ಈ ಫೋಟೋ ಅಂತಂದರೆ ನೋಡ್ಕೊಳ್ಳಿ ನೀಟಾಗಿ. ಆಮೇಲೆ ಮೆಡಿಕಲ್ಗೆ ಹೋಗಿ ಕೇಳೋಕ್ಕಾದ್ರೂ ಇದೇ ಫೋಟೋ ಯೂಸ್ ಮಾಡ್ಕೊಳ್ಳಿ. ಲಿವಿಶೋರ್ BM ಅಂತ ಇದನ್ನ ಕೊಡ್ತಾರೆ. ಅಂತಂದರೆ ರೈಟ್ ಕಾಸ್ಟ್ಲಿ ಇರ್ಬೋದು, ಮತ್ತು 100% ರಿಸರ್ವ್ ಐತೆ. ಮತ್ತು ಇದನ್ನ ಬಂದು ನೀವು ಕೋಳಿಗಳಿಗೆ 7 ದಿನ ಕಡ್ಡಾಯವಾಗಿ ಹಾಕಲೇಬೇಕು. ಅಂತಂದರೆ 7 ದಿನ ಕಡ್ಡಾಯವಾಗಿ ಹಾಕಲಿಲ್ಲ ಅಂತಂದರೆ ನಿಮ್ಗೆ ಯೂಸ್ ಆಗೋದಿಲ್ಲ. ಅಂತಂದರೆ ಇದು ಕಾಣಿಸ್ತೈತಲ್ಲ ನಿಮಗೆ ಬಂದು ರೈಟ್ ಜಾಸ್ತಿ ಇರುತ್ತೆ, ಅಂದರೆ 900 ರೂಪಾಯಿ ಚಿಲ್ಲರೆ ಇರುತ್ತೆ. ಇದು ಕಮ್ಮಿ ರೈಟಲ್ಲಿ ಕೊಡಿ ಅಂದರೂ ಕೊಡ್ತಾರೆ, ಅರ್ಧ ಲೀಟ್ರು ಈ ಥರದ್ದೆಲ್ಲ ಐತೆ. ಬಟ್ ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಅರ್ಧ ಲೀಟ್ರ್ ml ಅಂತಂದರೆ 1 ಲೀಟ್ರಿಗೆ 1 ml ಥರ ಯೂಸ್ ಮಾಡಬೇಕು. ಅಂದರೆ 1 ಲೀಟ್ರ್ ನೀರುಳ್ಳಿಗಡೆ 1 ಲೀಟ್ರ್ ml ಹಾಕ್ಕೊಂಡು ಅಚ್ಚುಕಟ್ಟಾಗಿ ಯೂಸ್ ಮಾಡ್ಕೋಬೇಕು. ಅದಕ್ಕಿಂತ ಹೆಚ್ಚಾಗಿ ಹಾಕೋಕ್ಕಾಗೋದಿಲ್ಲ. ನಿಮ್ಮ ಕೋಳಿಗಳಿಗೆ ಉಸಿರಾಟದ ತೊಂದರೆ, ಆಮೇಲೆ ಜೀರ್ಣ ಆಗದೆ ಇರೋದು, ಮತ್ತು ಹಸಿರು ಇಕ್ಕಿ ಹಾಕೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾವೆ ಕೋಳಿಗಳು. ಆ ಟೈಮ್ಗೆ ಹಾಕುವಂಥದ್ದೇ ಈ ಔಷಧಿಗಳು. ಅಂತಂದರೆ ನೀವು ಸುಮ್ಮನೆ ಯಾವುದಕ್ಕೂ ಏನೇನೋ ಹಾಕೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬಿಟ್ರಿ. ಕಂಪ್ಲೀಟಾಗಿ ನಿಮಗೆ 2 ಔಷಧಿ ಸಾಕು. ಇವೆರಡು ಔಷಧಿಗಳನ್ನ ನೀಟಾಗಿ ಹೊಡ್ಕೊಬಿಟ್ರೆ B904 ಇದೊಂದು ನೀಟಾಗಿ ಸಾಕಾಗುತ್ತೆ. ನೀವು ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ಬಿಟ್ಟು ಸುಮ್ಮನೆ ಆ ಔಷಧಿ ಈ ಔಷಧಿ ಅಂತ ಓವರಾಗಿ ಹಾಕ್ಬಿಡಿ. ಲಿಮಿಶೋರ್ BMನ ನಿಮಗೆ ಉಸಿರಾಟದ ತೊಂದರೆಗಳು ಈ ಥರದ್ದು ಏನಾದರೂ ಇತ್ತು ಅಂತಂದರೆ ಅಚ್ಚುಕಟ್ಟಾಗಿ ಹಾಕಲಿ, ಅಚ್ಚುಕಟ್ಟಾಗಿ ಯೂಸ್ ಮಾಡ್ಕೋಬೋದು. ಮತ್ತು ಕಂಪಲ್ಸರಿ ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ರೋಗ ಲಕ್ಷಣಗಳು ಕಡಿಮೆ ಆಯಿತು. ಮತ್ತು ರೋಗ ಬರೋಕ್ಕೂ ಮುಂಚೆನೇ ಇದು ಹಾಕೊಂಡ್ರು ಕೂಡ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಅಂದರೆ ತುಂಬ ಜನ ಕೇಳ್ತಾ ಇರ್ತೀರಲ್ಲಪ್ಪ ಅಂತಂದರೆ ಹಣ ರೋಗ ಬರೋಕ್ಕೂ ಮುಂಚೆ ಯಾವ ಮೆಡಿಷನ್ ಹಾಕಬೇಕು ಅಂತ ನೋಡ್ಕೊಳ್ರಿ. ಇದನ್ನ ಜಾಸ್ತಿ ಆದರೂ ಪರವಾಗಿಲ್ಲ ಹಾಕ್ತೀನಿ ಅನ್ನೋದಿತ್ತು ಅಂದರೆ ಇದನ್ನು ಹಾಕೊಳ್ಳಿ, ಸರಿ ಹೋಗುತ್ತೆ. ಕೋಳಿ ಮರಿ ಹೆಂಗಪ್ಪ ಅಂದರೆ ಕಳ್ಳನ ಮಗ ನಾವು ಸುಮ್ಮನೆ ಇದ್ದು ಜಾಗದಲ್ಲಿ ಇರೋದಿಲ್ಲ. ಈಗ ಹಂಸಗಳು ನೋಡ್ಕೊಳ್ರಿ, ಏನು ಬೇಕಾವು ಆಟ ಆಡ್ಕೊತವೆ ಇರ್ತವೆ. ಈಗ 4 ಬೆಂಕಿ ಕೋಳಿ ಮರಿ ಐತೆ, ಅದನ್ನ ನಾಳೆ ಇದ್ರಲ್ಲಿ ಸೇಲ್ ಮಾಡಿಬಿಡ್ತೀನಿ. ಅಂತಂದರೆ ಸೇಲ್ ಮಾಡಿದ್ರು ಕೂಡ ಈಗ ಆಲ್ರೆಡಿ ಹ್ಯಾಚಿಂಗ್ ಆಗೈತೆ. ಅಂದರೆ 3 ಈಗ ಒಂದು 4 ಟೋಟಲ್ ಆಗಿರೋದು. 4ರಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಬನ್ನಿ ತೋರಿಸ್ತೀನಿ. ಬಡ್ಡಿ ಅದೊಂದು ಇಷ್ಟುದ ಮೆಸ್ಸು 7 ಅಡಿ ಇದ್ರೂ ಈ ಕಳ್ಳನ ಮಗನ ಬೆಂಕಿ ಕೋಳಿ ಮರಿಗಳು ಇಲ್ಲಿ ಮೆಸ್ನೆ ಆರಿ ಒಯ್ತಾ ಇರೋದೇ ಸುಮ್ಮನೆ ಬರ್ತಾ ಇದೆಯಾ. ಇದು ವೈಟ್ ನನ್ನ ಮಗೊಂದು, ಅಂದರೆ ವೈಟ್ ಕಲರ್ ಇರೋದು ಪೂರ್ತಿ ಕಾಣಿಸ್ತಾ ಇದೆಯಲ್ಲ. ಕಲರು ಬೇಕಾದ್ರೆ ಒಯ್ತಾ ಚೇಂಜ್ ಆಗೋದು. ಅಂದರೆ ವೈಟ್ ಕಲರ್ ಇರೋದಿಲ್ಲ, ಒಂಚೂರು ಕಲರ್ ಬರ್ತವೆ. ಅಂತಂದರೆ ಇಲ್ಲಿ ಕಾಣಿಸ್ತಾ ನೋಡ್ರಿ ಕಲರ್ ಬರ್ತವೆ. ಮತ್ತು ಇದು ಗಂಡು ಅಂತಂದರೆ ಮೂತಿ ಹತ್ರ ಹಳದಿ ಕಲರ್ ಇರ್ತದಲ್ಲ ಅದು ಗಂಡು. ನಿಮ್ಗೆ ಒಂದು ಸ್ವಲ್ಪ ರೆಡ್ ಕಲರ್ ಬಂತು ಅಂದರೆ ಹೆಣ್ಣಾಗಿರುತ್ತೆ. ಆ ಥರ ಗಂಡು ಹೆಣ್ಣು ಅಲ್ಲೇ ತಿಳ್ಕೊಬೋದು. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಬಡ್ಡಿ ನೋಡ್ರಿ ಇಲ್ಲಿ ಎಲ್ಲಿ ನಾಡು ಆಚೆ ಹೋಗೋದೆ ಅಂತಂದರೆ ಈ ಮೆಸ್ನೇ ಹಾರ್ಕೊಂಡೆ. ಅಂದರೆ ಇಷ್ಟುದ್ದ ಮೆಸ್ ಕಟ್ಟಿವಲ್ಲ 7 ಅಡಿ ಮೆಸ್ ಕಟ್ಟಿರೋದ್ರ ಒಳಗಡೆ ಹಾರ್ಕ ಹೋಗಿರೋದು. ಈ ಕಳ್ಳನ ಮಗನ ಒಸಿ ಹೊಟ್ಟೆ ಸಿಕ್ಕಲ ಬೆಂಕಿ ಕುಳಿಗಳಿದ್ರೆ ಕೆಲವರು ಹಣ ಇವರು ಸವಾಸನೆ ಬೇಡ ಅಂದ್ಬಿಡ್ತಾರೆ, ಕೆಲವರು ಬೆಂಕಿ ಕುಳಿ ಸವಾಸನೆಯ
ಹೆಂಗಪ್ಪ ಅಂದ್ರೆ ಬೆಂಕಿ ಕೋಳಿ ಬಾತುಕೋಳಿಗಳನ್ನ ಸಾಕೋದಿಲ್ಲ. ಅಂದ್ರೆ ಕೆಲವರು ಬೆಂಕಿ ಕೋಳಿಗಳನ್ನ ಮತ್ತೆ ಬಾತುಕೋಳಿಗಳನ್ನ ಸಾಕೋದಿಲ್ಲ. ಯಾಕೆ ಸಾಕೋದಿಲ್ಲ ಅಂದ್ರೆ ಬಾತುಕೋಳಿ ಗಲೀಜ್ ಮಾಡ್ತವೆ ಮತ್ತೆ ಟರ್ಕಿ ಕೋಳಿ ಎಲ್ರಿಗೂ ಕಚ್ಚುತ್ತವೆ ಅಂದ್ಬಿಟ್ಟು ಕೆಲವ್ರು ಸಾಕೋದಿಲ್ಲ. ಅಂದ್ರೆ ತುಂಬಾ ಜನ ಸಾಕ್ತಾರೆ, ಕೆಲವ್ರು ಮಾತ್ರ ಕನ್ನಡ ಸಾಕೋದಿಲ್ಲ. ಯಾಕೆ ಸಾಕೋದಿಲ್ಲ ಅಂದ್ರೆ ಈ ಟರ್ಕಿ ಕೋಳಿಗಳು ಕೆಲವು ಬಡೆ ನಾವು ಏನು ಮಾಡ್ತವೆ ಅಂದ್ರೆ ಓಡಾಡ್ತಾನೆ ಇದ್ಬಿಡ್ತವೆ. ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಅದು ಹೊಸ ಮನುಷ್ಯರುಗಳು ಹೊಸ ಫೀಲ್ ಬಂತು ಅಂದಾಗ ಅವಕ್ಕೆ ಗೊತ್ತಾಗಿರ್ತದೆ ಇದು ನಮ್ಮವರಲ್ಲ ಅಂತ ಗೊತ್ತಾಗ್ಬಿಟ್ಟು ಅವು ಏನಂತಂದ್ರೆ ನಮಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತವೆ. ಈಗ ಒಂದೊಂದು ಟೈಮ್ ನಮ್ಮನ್ನೇ ಬಿಡೋದಿಲ್ಲ, ಓಡಾಡ್ಸ್ಕೊಂಡ್ಬಿಡ್ತವೆ ಟರ್ಕಿ ಕೋಳಿಗಳು. ಆಮೇಲೆ ಟರ್ಕಿ ಕೋಳಿಗಳು ಇದ್ರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಮತ್ತು ತುಂಬ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಅಂದರೆ ತುಂಬ ಜನ ಕೇಳ್ತಾನೆ ಇದ್ದೀರ ಅಣ್ಣ ನಂಗೆ ಟರ್ಕಿ ಕೋಳಿಬೇಕು ಅಂತ. ಅಂದರೆ ಮರಿ ಆಗಿಲ್ಲ ಇವಾಗ ಸದ್ಯಕ್ಕೆ, ಆದ್ದರಿಂದ ಕೊಡೋಕ್ಕಾಯ್ತಲ್ಲ. ಬಟ್ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದು ಗಂಡು ಟರ್ಕಿ ಕೋಳಿ. ಆಮೇಲೆ ಇವಾಗ ಇದಕ್ಕೆ ಹೆಣ್ಣು ತಂದುಬಿಟ್ಟಿದ್ದೀನಿ. ಬಟ್ ಕೆಲವ್ರು ಏನಪ್ಪ ಅಂತಂದರೆ ಸಾಕೋಕ್ಕಿಲ್ಲ, ಅಂತಂದರೆ ಯಾಕೆ ಸಾಕೋದಿಲ್ಲ ಅಂತಂದ್ರೆ ಅದೇ ಕಾರಣಕ್ಕೆ ಕಚ್ಚೋದು ಮತ್ತು ಕೋಳಿಗಳಿಗೆಲ್ಲ ಕಚ್ಚೋದು, ಬಾತುಕೋಳಿಗಳಿಗೆಲ್ಲ ಕಚ್ಚೋದು. ನಿಮ್ಮ ಫಾರಮಲ್ಲಿ ಏನೇನವೆ ಅವಕ್ಕೆಲ್ಲ ಕಚ್ಚೋಗೋಯ್ತಾ ಬಡ್ಡಿನ ಅಂದ್ಬಿಟ್ಟು ಸಾಕಿಕ್ಕಿಲ್ಲ. ಇನ್ನು ಮಿಕ್ಕೋದು ಎಲ್ಲ ವಿಚಾರಕ್ಕೂ ಸಾಕ್ಬೋದು. ಇದನ್ನ ಸಾಕಿ ಏನೂ ಆಗೋದಿಲ್ಲ, ಬೆನಿಫಿಟ್ ಐತೆ ಸಾಕಿದ್ರೆ ಹಾವು ಪಾವು ಬರೋದಿಲ್ಲ ಮತ್ತು ಈ ಥರದವೆಲ್ಲ ಪ್ರಾಬ್ಲಮ್ಸು ಹೋಗೋದಿಲ್ಲ. ಅಂದರೆ ನೋಡ್ರಿ ಹೆಂಗೆ ರೌಂಡ್ ಹೊಡಿಸ್ತಾ ಇರೋದು ಮೊಬೈಲ್ ಹಿಡಿದ್ವಿ ಅಂದರೆ.